Pisces, hello Meena. So ನೋಡೋಣ ನಿಮ್ಮ 2025. Okay, so first of all theme and energy ತರ ನೋಡೋಣ. Okay, so 2025 Meena, thank you so much. Ten of Cups. ನಿಮ್ಮದೇ ಕಾರ್ಡಿದು. ಓಕೆ, 10 ಆಫ್ ಪೆಂಟಿಕಲ್ಸ್. ಓಕೆ, ಓಕೆ, ಸೊ ನಿಮ್ಮದು ಆ್ಯಂಡ್ ಇನ್ನೊಂದು ರಾಶಿ 4 ಕಾರ್ಡ್ಸ್ ಬಂದಿತ್ತು ಆ್ಯಂಡ್ ಮಿಕ್ಕಿದ್ದೆಲ್ಲ 3 ಕಾರ್ಡ್ಸ್. ಓಕೆ, ಕಿಂಗ್ ಆಫ್ ಸೋರ್ಸ್, ದ ಹೈ ಪ್ರೀಸ್ಟೆಸ್. ಓಕೆ, ಲೆಟ್ಸ್ ಸಿ. ಸೊ ನೋಡಿ, ಈ ಇಯರ್ ತುಂಬಾ ಫ್ಯಾಮಿಲಿ ಓರಿಯೆಂಟೆಡ್, ಫ್ಯಾಮಿಲಿಗೆ ಏನಾದರೂ ಮಾಡುವಂತಹದ್ದು ಆ್ಯಂಡ್ ಏನೋ ಲೈಕ್ ಫ್ಯಾಮಿಲಿಗೋಸ್ಕರ ಯೋಚನೆ ಮಾಡೋದಂಥದ್ದು ಇರ್ಬೋದು, ಲೈಕ್ ಹಣನ ಸೇವ್ ಮಾಡೋದಿರ್ಬೋದು. ಸೊ ಅಂಥ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಬಟ್ ಇಲ್ಲಿ ಅಲ್ಟಿಮೇಟ್ ಹ್ಯಾಪಿನೆಸ್ಸನ್ನು ನೋಡ್ತಾ ಇದ್ದೀನಿ. ಸೊ ಏನಾದರೂ ಮನೆಗೋಸ್ಕರ ಮಾಡುವಂಥದ್ದು, ಲೈಕ್ ಏನೋ ಮನೆ ಇರಬಹುದು, ಆಸ್ತಿ ವಿಚಾರ ಇರ್ಬೋದು, ಏನಾದರೂ ಎಲ್ಲಾದರೂ ಪ್ಲಾಟ್ ತೊಗೊಳ್ಳುವಂಥದ್ದು, ಪ್ರಾಪರ್ಟಿ ತೊಗೊಳ್ಳುವಂಥದ್ದು. ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ಇಲ್ಲಿ ನೋಡ್ತಾ ಇದ್ದೀನಿ 2025. ಓಕೆ, ಸೊ ಹಾಗೆ ನಾಲೆಜ್ ಕೂಡ ಗೇನ್ ಆಗೋದನ್ನು ನಾನು ನೋಡ್ತಾ ಇದ್ದೀನಿ ಇಲ್ಲಿ. ಲೈಕ್ ನಿಮ್ಮ ವಿಸ್ಡಮ್ ಇರಬಹುದು, ವಿಸ್ಡಮ್ ಬೇರೆ, ನಾಲೆಜ್ ಬೇರೆ, ರೈಟ್? ಓಕೆ, ನಾಲೆಜ್ ಇದೆ, ಅದನ್ನು ನೀವು ಎಲ್ಲಿ ಹಾಕ್ತೀರಾ ನೋಡಿ, ಅದು ವಿಸ್ಡಮ್ ಅಂತ ಆಗುತ್ತೆ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಆ್ಯಂಡ್ ಈ ಒಂದು 2025 ತುಂಬಾ ಕ್ಯಾಲ್ಕುಲೇಟಿವ್ ಆಗಿರುತ್ತೆ ನಿಮಗೆ. ಅಂತಂದರೆ ನೀವು ತುಂಬ ಯೋಚನೆ ಮಾಡಿ ನಿರ್ಧಾರನ ತಗೊಳ್ತೀರಾ. ವೆರಿ ಕ್ಯಾಲ್ಕುಲೇಟಿವ್ ಆ್ಯಂಡ್ ಎಲ್ಲರನ್ನ ನೀವು ಆ್ಯಸ್ ಅ ಸ್ಕ್ಯಾನ್ ಮಾಡ್ಬೋದು. ಓಕೆ, ದೂರದಲ್ಲಿ ನಿಂತು ಸ್ಕ್ಯಾನ್ ಮಾಡ್ಬೋದು ಈ ಪರ್ಸನ್ ಹೇಗೆ ಏನು ಅನ್ನೋದು. ಸೊ ನಿಮ್ಮ ಇಂಟ್ಯೂಷನ್ ಪವರ್ ತುಂಬಾ ಪವರ್ಫುಲ್ ಇರುತ್ತೆ ಮೀನರಾಶಿ. ಓಕೆ, ಸೊ ಟ್ರಸ್ಟ್ ಯುವರ್ ಇಂಟ್ಯೂಷನ್. ಓಕೆ, ಆ್ಯಂಡ್ ಈ ಇಯರ್ ತುಂಬಾ ಪ್ಲ್ಯಾನಿಂಗ್, ತುಂಬಾ ಗೋಲ್ ಫೋಕಸ್ಡ್ ಆಗಿರುವಂಥ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಸೊ ಅಂಥ ಎನರ್ಜಿ ಇದೆ, ತುಂಬಾ ಫ್ಯಾಮಿಲಿ ಓರಿಯೆಂಟೆಡ್, ಅಲ್ಟಿಮೇಟ್ ಹ್ಯಾಪಿನೆಸ್ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಅಲ್ಟಿಮೇಟ್ ಹ್ಯಾಪಿನೆಸ್ ಇದೆ. ಫ್ಯಾಮಿಲಿ ಜೊತೆ ಟೂರ್ ಹೋಗೋದಿರ್ಬೋದು, ಟ್ರಾವೆಲ್ ಮಾಡೋದಿರ್ಬೋದು, ಪಿಕ್ನಿಕ್ ಇರ್ಬೋದು. ಸೊ ಆ ಥರ ಎಲ್ಲ. ಬಟ್ ಸ್ಟಿಲ್ ಇನ್ಸೈಡ್ ನೀವು ತುಂಬಾ ಏನು ಹೇಳ್ತಾರೆ, ಒಂದು ತುಂಬ ಎಚ್ಚರಿಕೆಯಿಂದ ಒಂದೊಂದು ಹೆಜ್ಜೆನ ಹಿಡ್ತಾರಲ್ವ. ಸೊ ಅಂಥ ಎನರ್ಜಿನ ರೈಟ್ ನಾವು ನೋಡ್ತಾ ಇದ್ದೀನಿ. ಟ್ರಾನ್ಸ್ಫಾರ್ಮೇಷನ್ ಇದೆ ಆ್ಯಂಡ್ ಬ್ಯಾಲೆನ್ಸ್ ಕೂಡ ಜಗಲಿಂಗ್ ಆ್ಯಂಡ್ ಬ್ಯಾಲೆನ್ಸ್. ಸೊ ಎರಡೂ ಕೂಡ. ಸೊ ಅಂಥ ಎನರ್ಜಿನ ನೋಡ್ತಾ ಇದ್ದೀನಿ. ಆ್ಯಂಡ್ ಸೊ ಈ ಒಂದು 2025 ನೀವು 2024 ಏನು ಮಾಡಿದ್ದೀರಾ ನೋಡಿ, ಅದು ರಿಪೀಟ್ ಆಗಲ್ಲ, ಎಂಡ್ ಆಗುತ್ತೆ. ಅಂತಹದನ್ನು ನೀವು ರಿಪೀಟ್ ಮಾಡೋದಿಲ್ಲ, ಎಂಡ್ ಮಾಡ್ತೀರಾ. ಯು ಆರ್ ಯುವರ್ ಓನ್ ಮಾಸ್ಟರ್ ಆಫ್ ಮೈಂಡ್. ಸೊ ನೀವು ಯಾರ ಮಾತನ್ನು ಕೂಡ ಕೇಳೋದಿಲ್ಲ. ಫ್ಯಾಮಿಲಿಯಿಂದ ನೀವು ಸಲಹೆಯನ್ನು ಪಡಿಬಹುದು, ಬಟ್ ಮಾಡೋದು ನಿಮ್ಗೆ ಏನು ಅನಿಸುತ್ತೆ ಅದೇ. ಸೊ ಅಂಥ ಎನರ್ಜಿ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಸಾಲಿಡ್ ಫೌಂಡೇಶನ್ನ ನೀವು ಮಾಡ್ತೀರಾ ನಿಮ್ಮ ಲೈಫಲ್ಲಿ. ಲೈಕ್ ಇದು ಫ್ಯಾಮಿಲಿ ಇರ್ಬೋದು, ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಕೂಡ ಇದೆ ಇಲ್ಲಿ. ಓಕೆ, ಆ್ಯಂಡ್ ಏನಾದರೂ ಮಾಡುವಂಥದ್ದು, ಲೈಕ್ ಫೈನಾನ್ಷಿಯಲಿ, ಮೆಟೀರಿಯಲಿಸ್ಟಿಕ್ಲಿ ಏನಾದರೂ ಮಾಡ್ತೀರಾ ನೀವು. ಸಣ್ಣದು ದೊಡ್ಡದು ಇಟ್ಸ್ ನೋ ಮ್ಯಾಟರ್, ಮಾಡೋದಂತೂ ನೋಡ್ತಾ ಇದ್ದೀನಿ ನಾನಲ್ಲಿ. ಓಕೆ, ಟ್ರಸ್ಟ್ ಯುವರ್ ಇಂಟ್ಯೂಷನ್. ನಿಮ್ಮ ಅಂತರಾತ್ಮ ನಿಮಗೆ ಒಳ್ಳೆ ಗೈಡನ್ನು ಮಾಡುತ್ತೆ. ಓಕೆ, ಆ್ಯಂಡ್ ಸ್ವಲ್ಪ ಮೆಡಿಟೇಷನ್ ಎಲ್ಲ ಮಾಡಿದರೆ ತುಂಬಾ ಒಳ್ಳೆಯದು ನಿಮಗೆ. ಓಕೆ ಮೀನಾ, ನೀವು ಮೆಡಿಟೇಷನ್ ಎಷ್ಟು ಮಾಡ್ತೀರಾ ನೋಡಿ, ಅಷ್ಟು ಒಳ್ಳೆಯದು. ಬಿಕಾಸ್ ಇಲ್ಲಿ ಹೈ ಪ್ರಿಸ್ಟೆಸ್ ಬಂದಿದೆ. ಹೈ ಪ್ರಿಸ್ಟೆಸ್ ನೀವು ಗೊತ್ತಿರುವ ಹಾಗೆ, ನಿಮ್ಗೆ ಗೊತ್ತೇ ಇದೆ, ಹೈ ಪ್ರಿಸ್ಟೆಸ್ ಇಸ್ ಲೈಕ್ ಇಂಟ್ಯೂಷನ್ ಬಗ್ಗೆ ಮಾತಾಡುತ್ತೆ. ಆ್ಯಂಡ್ ಹಾಗೆ ಇದು ಏನನ್ನು ತಿಳಿಸುತ್ತೆ ಅಂತಂದರೆ, ಲೈಕ್ ನಿಮ್ಮ ವಿಸ್ಡಮ್, ನೀವು ಎಷ್ಟು ಜಡ್ಜ್ ಮಾಡ್ತೀರಾ,
ಎಷ್ಟು ಸ್ಕ್ಯಾನ್ ಮಾಡ್ತಾ ಇದ್ದೀರಾ, ಎಷ್ಟು ನೀವು ನಿಮ್ಮ ಇಂಟ್ಯೂಷನ್ನ ನಂಬ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ತಿಳಿಸು. ಸೊ ಆದಷ್ಟು ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ನೋಡಿ ಅದನ್ನು ಕೇಳಿ. ಸೊ ಅದನ್ನು ಕೇಳಿ. ನಿಮ್ಮ ಲೈಕ್ ಏನು ಅಂತಂದರೆ ಈ ಇಯರ್ ಏನಿದೆ ನೋಡಿ, ಕ್ಲಿಯರ್ ಮೈಂಡ್ಸೆಟ್ ಇರುತ್ತೆ, ನಿಮ್ಗೆ ಏನು ಬೇಕು ಏನು ಬೇಡ ಅನ್ನೋದು. ಸೊ ಅಂಥ ಎನರ್ಜಿ ತುಂಬ ಲಾಜಿಕ್ಲಾಗಿ, ಲಾಜಿಕ್ಕನ್ನು ತುಂಬ ಇಲ್ಲಿ ನೀವು ಯೂಸ್ ಮಾಡ್ತೀರಾ. ಓಕೆ, ಸೊ ನನಗೆ ಇಲ್ಲಿ ಆ ಥರ ಅನ್ನಿಸ್ತಾ ಇದೆ. ತುಂಬ ಇಂಟೆಲಿಜೆಂಟ್, ಕಮ್ಯುನಿಕೇಷನ್ ತುಂಬಾ ಚೆನ್ನಾಗಿದೆ ನಿಮ್ಮದು. ಓಕೆ, ಆ್ಯಂಡ್ ಕಮ್ಯುನಿಕೇಷನ್ ಕೂಡ ತುಂಬ ಶಾರ್ಪ್ ಆಗಿರುತ್ತೆ. ಬಟ್ ಎಲ್ಲಿ ಹೇಗೆ ಮಾತಾಡಬೇಕು ನೋಡಿ ಅಲ್ಲೇ ಹಾಗೆ ಮಾತಾಡಿ. ಓಕೆ, ಬಿಕಾಸ್ ಪವರನ್ನು ನಾನು ನೋಡ್ತಾ ಇದ್ದೀನಿ. ಈ ಇಯರ್ ತುಂಬ ಪವರ್ ಇದೆ. ಬಿಕಾಸ್ 2025 ನೀವೇನು ಮಾತಾಡ್ತೀರಾ ನೋಡಿ, ಜನರು ಅದನ್ನ ಕೇಳ್ತಾರೆ. ಓಕೆ, ಸೊ ನೀವು ಏನು ಮಾತಾಡ್ತೀರಾ ನೋಡಿ ಅದನ್ನ ಜನರು ಕೇಳ್ತಾರೆ. ಓಕೆ, ಸೊ ಈ ಇಯರ್ ನೀವು ಡಿಟ್ಯಾಚ್ಮೆಂಟ್ ಕೂಡ ಆಗ್ತೀರಾ. ತುಂಬ ಅಟ್ಯಾಚ್ಮೆಂಟ್ ಇರೋದಿಲ್ಲ, ಡಿಟ್ಯಾಚ್ಮೆಂಟ್ ಆಗ್ತೀರಾ ನೀವು. ಬಿಕಾಸ್ ತುಂಬ ಕಾಮ್, ಕ್ಲಿಯರ್, ಅನಾಲಿಟಿಕಲ್ ಅಪ್ರೋಚ್ ಮಾಡ್ತಾ ಇದ್ದೀರಾ. ಸೊ 2025 ಆ ಥರ ನಾನು ನೋಡ್ತಾ ಇದ್ದೀನಿ ಇಲ್ಲಿ. ಎಸ್, ಇಲ್ಲಿ ಅನಾಲಿಟಿಕಲ್ ಅಪ್ರೋಚನ್ನು ನೋಡ್ತಾ ಇದ್ದೀನಿ ನಿಮ್ಮದು. ಓಕೆ, ಸೊ ಲೆಟ್ಸ್ ಸಿ ಮಿಕ್ಕಿದ ಕಾರ್ಡ್ ಏನು ಹೇಳುತ್ತೆ ನೋಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೀನಾ. Seven of Cups. ದ ಎಂಪರರ್, ನಾನು ಇವಾಗಷ್ಟೇ ಹೇಳಿದೆ ಅಲ್ವಾ, ಇಲ್ಲಿ ಲೈಕ್ ಒಂದು ಸಾಲಿಡ್ ಫೌಂಡೇಶನ್. ಮೂನ್ ನಿಮ್ಮ ಕಡೆ ಬಂತು ನೋಡಿ. ಐಸಿಸ್, ಲವರ್ಸ್. ಓಕೆ, ದ ಮೆಜಿಷಿಯನ್. ಓಕೆ, ಇಟ್ಸ್ ಅಪ್ ಟು ಯು. ಇನ್ನು ನಿಮ್ಮ ಕೈಯಲ್ಲಿದೆ. ನೀವು ಯಾವ ಥರ ಸಿಚುವೇಶನ್ನ ತೊಗೊಳ್ತೀರಾ, ಸಿಚುವೇಶನ್ನ ಯಾವ ಥರ ಹ್ಯಾಂಡಲ್ ಮಾಡ್ತೀರಾ ನೋಡಿ ನಿಮ್ಮ ಕೈಯಲ್ಲಿದೆ. ನೀವೇನು ಮಾಡಬೇಕು ಅಂತ ಇದ್ದೀರಾ ಅನ್ನೋದು. ಆ್ಯಂಡ್ ಈ ಇಯರಲ್ಲಿ ನಿಮಗೆ ಒಂದು ಒಳ್ಳೆ ಪಾರ್ಟ್ನರ್ ಸಿಗಬಹುದು. ಆ್ಯಂಡ್ ಈ ಒಂದು ಪಾರ್ಟ್ನರ್ ತುಂಬ ಲಾಂಗ್ ಟರ್ಮ್ ಕಮಿಟ್ಮೆಂಟನ್ನು ಕೊಡಬಹುದು. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಬಟ್ ದ ಹೈ ಪ್ರಿಸ್ಟೆಸ್ ಆ್ಯಂಡ್ ಇಲ್ಲಿ ಮೂನ್ ಇದೆ. ಓಕೆ, ಸೊ ಎರಡು ಕೂಡ ಸೀಕ್ರೆಟ್ಸನ್ನು ಹೇಳುತ್ತೆ. ಸೊ 2025 ಕೆಲವೊಂದನ್ನು ನೀವು ಸೀಕ್ರೆಟಾಗಿ ಇಡಬೇಕಾಗತ್ತೆ. ಆ್ಯಂಡ್ ನಿಮ್ಮ ಏನಾದರೂ ಸೀಕ್ರೆಟ್ ಇದ್ದರೆ 2025 ಅದು ರಿವೀಲ್ ಆಗುತ್ತೆ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಜುಲೈ ಮಂತ್ ತುಂಬ ಸಿಗ್ನಿಫಿಕೆಂಟ್ ಇದೆ ನಿಮಗೆ ಮೀನಾ. ತುಂಬ ಆಪರ್ಚುನಿಟಿ ಬರ್ಬೋದು ಜುಲೈ ತಿಂಗಳಲ್ಲಿ. ತುಂಬ ಅಂದರೆ ತುಂಬಾ ಆಪರ್ಚುನಿಟಿ ಬರ್ಬೋದು. ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಜಾನ್ವರಿಯಲ್ಲಿ ನಿಮ್ಮ ಒಂದು ವಿಶ್ ಫುಲ್ಫಿಲ್ ಆಗ್ಬೋದು. ಒಂದು ವಿಶ್ ಜಾನ್ವರಿ ಈ ತಿಂಗಳಲ್ಲಿ ಒಂದು ವಿಶ್ ಫುಲ್ಫಿಲ್ ಆಗ್ಬೋದು. ಸೊ ನೋಡಿ, ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇಲ್ಲ ಅಂತಂದರೆ ಮ್ಯಾನಿಫೆಸ್ಟ್ ಮಾಡಿ. ಓಕೆ, ಸೊ ಈ ಒಂದು ಜಾನ್ವರಿ ಫಸ್ಟ್ ಈ ಜಾನ್ವರಿಯಲ್ಲಿ ಯಾವುದಾದ್ರೂ ಒಂದು ನಿಮ್ಮದು ವಿಶ್ ಫುಲ್ಫಿಲ್ ಆಗ್ಬೋದು. ಬಟ್ ಇಲ್ಲಿ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ನೀವು ಏನು ಬೇಕಾದರೂ ಕ್ರಿಯೇಟ್ ಮಾಡ್ಬೋದು. ನಿಮ್ಗೇನಾದರೂ ಗೋಲ್ಸ್ ಇದ್ದರೆ ಅದನ್ನ ಅಚೀವ್ ಮಾಡಬೇಕು ಅಂತ ಅದು ನಿಮ್ಮ ಕೈಯಲ್ಲಿದೆ. ನೀವು ಏನು ಬೇಕಾದರೂ ಕ್ರಿಯೇಟ್ ಮಾಡ್ಬೋದು. ಬಟ್ ಇಲ್ಯೂಷನಲ್ಲಿ ಇರಬೇಡಿ, ಭ್ರಮೆಯಲ್ಲಿ ಜೀವನ ಮಾಡಬೇಡಿ. ಹೆಚ್ಚಾಗಿ ಮೀನರಾಶಿ ಇಮ್ಯಾಜಿನೇಷನ್ ಹೆಚ್ಚು ಮಾಡ್ತಾ ಇರ್ತಾರೆ. ಹೀಗಾದರೆ ಹೇಗೆ, ಕಲ್ಪನಾ ಲೋಕದಲ್ಲಿ ಹೆಚ್ಚು ಇರ್ತಾರೆ. ಓಕೆ, ಸೊ ನಿಮಗೆ ರಿಯಾಲಿಟಿಗೆ ಬರಬೇಕಾಗತ್ತೆ. ನೀವು ಇಲ್ಯೂಷನಲ್ಲಿ ಜೀವನ ಮಾಡಬೇಡಿ, ಕನ್ಫ್ಯೂಷನ್ಸ್ ಆಗಬೇಡಿ. ನಿಮ್ಮ ಟ್ರಸ್ಟ್ ಯು ಇಂಟ್ಯೂಷನ್ ಅದಕ್ಕೆ ಹೇಳಿದೆ, ಟ್ರಸ್ಟ್ ಯು ಇಂಟ್ಯೂಷನ್ಸ್. ಬಿಕಾಸ್ ಈ ವರ್ಷ ನಿಮಗೆ ತುಂಬ ಕನ್ಫ್ಯೂಸ್ಡ್ ಆಗಬಹುದು, ತುಂಬ ಕನ್ಫ್ಯೂಸ್ಡ್ ಆಗ್ಬೋದು. ಅದೇ ನಾನು ಹೇಳಿದೆ ಅಲ್ವಲ್ಲಿ ಎನರ್ಜಿ ಅವೈಲೇಬಲ್ ಇದೆ. ಕ್ಲಿಯರಾಗಿ ಯೋಚನೆ ಮಾಡೋದು, ಕಾಮಾಗಿ ಯೋಚನೆ ಮಾಡುವಂಥದ್ದು. ಓಕೆ, ಸೊ ಆದಷ್ಟು ಇಲ್ಲಿ ಮೂನ್ ಎನರ್ಜಿ ಇದೆ. ಸೊ ಫೌಂಡೇಶನ್ಸ್. ಓಕೆ, ಆ್ಯಂಡ್ ಗೆಟ್ ಮೋರ್ ಇನ್ಫಾರ್ಮೇಷನ್. ಹೆಚ್ಚಿನ ಇನ್ಫಾರ್ಮೇಷನ್ನ ನೀವು ತೊಗೊಳ್ಬೇಕಾಗುತ್ತೆ. ಆ್ಯಂಡ್ ನಿಮ್ಮ ಫೀಮೇಲ್ ಆಗಿದ್ದರೆ ನಿಮ್ಮ ಮೆನಿಸ್ಟ್ರಿಯಲ್ ಏನಿದೆ ನೋಡಿ, ಪೀರಿಯಡ್ಸ್ ಏನಿದೆ ನೋಡಿ, ಅದರ ಮೇಲೆ ಹೆಚ್ಚಿನ ಗಮನನ ಕೊಡಿ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನೋಡ್ತಾ ಇದ್ದೀನಿ. ಈ ಇಯರಲ್ಲಿ ನೀವು ತುಂಬಾ ಡಿಸಿಪ್ಲೈನ್ಡ್ ಆಗ್ಬೋದು.
ಅದೇ ನಾನು ಇಲ್ಲಿ ಹೇಳ್ತಾ ಇಲ್ಲ, ತುಂಬ ಡಿಸಿಪ್ಲೈನ್ಡ್ ಆಗ್ಬೋದು. ಆ್ಯಂಡ್ ಏನಾದರೂ ಮಾಡುವಂತಹ ಒಂದು ನಿಮಗೆ ಛಲ ಬರ್ಬೋದು. ಇಲ್ಲ ಈ ಇಯರ್ ನಾನು ಏನಾದರೂ ಮಾಡ್ತೀನಿ, ಇದರ ಹಿಂದೆ ಇಯರ್ ನಾನು ತುಂಬ ವೇಸ್ಟ್ ಮಾಡಿದೆ, ಈ ಇಯರ್ ನಾನು ವೇಸ್ಟ್ ಮಾಡಬಾರ್ದು ಅನ್ನೋ ಭಾವನೆ ನಿಮಗೆ ತುಂಬ ಇರ್ಬೋದು. ಸೊ ಈ ಇಯರ್ ಒಳ್ಳೆ ರಿಲೇಷನ್ಶಿಪ್ ಏನಿದೆ ನೋಡಿ, ಫ್ಯಾಮಿಲಿಯಲ್ಲಾದರೂ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ, ಇಲ್ಲಾಂದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ, ಸೊ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ಜೂನ್ ತಿಂಗಳಲ್ಲಿ ಆ ಫ್ಯಾಮಿಲಿ ರಿಲೇಟೆಡ್ ಇಶ್ಯೂ ಏನಿದೆ ನೋಡಿ ಅದು ರಿಸಾಲ್ವ್ ಆಗ್ಬೋದು. ಆ್ಯಂಡ್ ನಿಮಗೇನಾದರೂ ಮದುವೆ ಆಗಿಲ್ಲ, ಹುಡುಗಿ ಬರ್ತಾ ಇಲ್ಲ, ಪ್ರಪೋಸಲ್ಸ್ ಇಲ್ಲ ಅಂತಂದರೆ, ಸೊ ನನಗೆ ಪ್ರಪೋಸಲ್ ಬರೋದನ್ನು ಕೂಡ ನಾನು ನೋಡ್ತಾ ಇದ್ದೀನಿ ನಿಮಗೆ. ಓಕೆ, ಸೊ ಪ್ರಪೋಸಲ್ಸ್ ಬರುತ್ತೆ. ಆ್ಯಂಡ್ ಓಕೆ, ಸೊ ಇಲ್ಲಿ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ ಜಗಳ ಮಾಡೋದಕ್ಕೆ ಹೋಗಬೇಡಿ, ಇನ್ಸೆಕ್ಯೂರಿಟಿನ ಕ್ರಿಯೇಟ್ ಮಾಡಬೇಡಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೇಡಿ. ಓಕೆ, ಒಂದು ವ್ಯಕ್ತಿ ನಿಮ್ಮಲ್ಲಿ ಏನಾದರೂ ಹೇಳ್ತಾ ಇದ್ದಾರೆ ಅಂತಂದರೆ ಜಸ್ಟ್ ಯೋಚನೆ ಮಾಡಿ. ಅಂತಂದರೆ ಬೇರೆಯವ್ರನ್ನ ಜಡ್ಜ್ ಮಾಡೋದಕ್ಕಿಂತ ಮುಂಚೆ ನಿಮಗೆ ನೋಡುವಂಥ ಅವಶ್ಯಕತೆ ಇದೆ. ಈ ಪರ್ಸನ್ ಯಾಕೆ ನನಗೆ ಹೀಗೆ ಹೇಳಿದರು, ಏನಾದರೂ ಪ್ರಾಬ್ಲಮ್ ಇದೆಯಾ? ಸೊ ಆ ಥರ ಅಪ್ರೋಚನ್ನು ಇಟ್ಕೊಳ್ಳುವಂಥದ್ದು ತುಂಬ ಅವಶ್ಯಕತೆ ಇದೆ. ಓಕೆ, ಸೊ ಬರುವ ನಿಮ್ಮ ಏಪ್ರಿಲ್ ಮಂತಲ್ಲಿ ಜಾಬ್ ರಿಲೇಟೆಡ್ ನಿಮಗೆ, ಇಲ್ಲಾಂದರೆ ಬಿಸ್ನೆಸ್ ರಿಲೇಟೆಡ್ ಗ್ರೋತನ್ನು ನಾನು ನೋಡ್ತಾ ಇದ್ದೀನಿ. ಜಾಬ್ ರಿಲೇಟೆಡ್, ಬಿಸ್ನೆಸ್ ರಿಲೇಟೆಡ್. ಓಕೆ, ಸೊ ಅದನ್ನು ನೋಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಮದುವೆ ಇದೆ, ಮದುವೆ, ಎಂಗೇಜ್ಮೆಂಟ್, ಸೆಲೆಬ್ರೇಷನ್ಸ್ ಎಲ್ಲನೂ ಇದೆ. ಬಟ್ ಈ ಇಯರಲ್ಲಿ ನೀವು ಆದಷ್ಟು ಕಾಮ್ ಆಗಿರಬೇಕು. ಮೆಡಿಟೇಷನ್ ಈಸ್ ಗುಡ್ ಫಾರ್ ಯು ಮೀನಾ. ಗುಡ್, ಮೆಡಿಟೇಷನ್ ಮಾಡ್ತೀರಂತಂದರೆ ತುಂಬಾ ಒಳ್ಳೆಯದು. ಮೆಡಿಟೇಷನ್ ಮಾಡಿ, ಇಟ್ ಈಸ್ ಅಪ್ ಟು ಯು. ಇನ್ನು ನಿಮಗೆ ಬಿಟ್ಟಿರೋದು ನೀವು ಏನು ಮಾಡಬೇಕು ಅಂತ ಇದ್ದೀರಾ ಅನ್ನೋದು. ಜಾಬ್ ರಿಲೇಟೆಡ್ ಒಳ್ಳೆಯದೆ. ಫೈನಾನ್ಷಿಯಲ್ ರಿಲೇಟೆಡ್ ನಾನು ಆಲ್ರೆಡಿ ಹೇಳಿದೆ ನಿಮಗೆ. ಏನಾದರೂ ಲೈಕ್ ಕಮಿಟ್ಮೆಂಟ್, ಏನಾದರೂ ಒಂದು ಸ್ಟ್ರಾಂಗ್ ಆಗಿ ಏನಾದರೂ ಮಾಡಬೇಕು, ಫೌಂಡೇಶನ್ಸ್ ಅಂತ ಹೇಳಿಬಿಟ್ಟು. ಓಕೆ, ಸೊ ಯಾವುದೇ ಇನ್ಫಾರ್ಮೇಷನ್ ತೊಗೊಳ್ಳೋದಕ್ಕಿಂತ ಮುಂಚೆ ಸರಿಯಾದ ಯಾವುದೇ ವಿಷಯನ ಟ್ರಸ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ಫಾರ್ಮೇಷನ್ ಸರಿಯಾಗಿ ಕಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಮಿಸ್ಕಮ್ಯುನಿಕೇಷನ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಸೊ ಅಂತ ಎನರ್ಜಿ ಇದೆ. ಸೊ ಲೆಟ್ಸ್ ಸಿ ಏಂಜಲ್ಸ್ ಏನು ಹೇಳ್ತಾರೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ನೋಡಿ ಗಾಯ್ಸ್, ನಿಮ್ಮ ಮುಂದೆನೇ ಶಫಲ್ ಮಾಡಿದ್ದು. ಲಿಸನ್ ಟು ಯು ಇಂಟ್ಯೂಷನ್. ನೋಡಿ, ಅಂತರಾತ್ಮನ ನಂಬಬೇಕಾಗುತ್ತೆ. ಓಕೆ, ಬೇರೆಯವ್ರು ಹೇಳೋದಕ್ಕಿಂತಲೂ ರಿಕವರಿ, ನಾನು ಅದೇ ಹೇಳಿದ್ರಲ್ಲ, ಫ್ಯಾಮಿಲಿ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇದ್ದರೆ, ಹೆಲ್ತ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇದ್ದರೆ ರಿಕವರಿ ಆಗುತ್ತೆ ವಿದಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್. ನಾನು ಇವಾಗ ಮೆಜಿಷಿಯನ್ ಇಲ್ಲಿ ಹೇಳ್ತಾ ಇದ್ದೇನೆ, ಮ್ಯಾನಿಫೆಸ್ಟೇಷನ್ ಇಲ್ಲಿ ನಾನು ನೋಡ್ತಾ ಇದ್ದೀನಿ ಅಂತ. ಸೊ ಎಸ್, ಪರ್ಫೆಕ್ಟ್ ಟೈಮ್ ಬಂದಿದೆ. ಓಕೆ, ಪರ್ಫೆಕ್ಟ್ ಟೈಮ್ ಬಂದಾಗ ನೀವು ಏನು ಮ್ಯಾನಿಫೆಸ್ಟ್ ರೈಟ್ ನಾವು ಮಾಡ್ತಾ ಇದ್ದೀರಾ ನೋಡಿ, ಅದು ಹಾಗೇ ಆಗುತ್ತೆ. ವಿಶ್ವಾಸನ ಇಟ್ಕೊಳ್ಳೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ವಿಂಟರ್, ಟೇಕ್ ಕೇರ್ ಆಫ್ ಯುವರ್ ನೀಡ್ಸ್. ನಿಮ್ಮ ನೀಡ್ಸ್ ಏನಿದೆ ನೋಡಿ ಅದನ್ನು ಚೆನ್ನಾಗಿ ಟೇಕ್ ಕೇರ್ ಮಾಡಿ. ಹೆಲ್ತ್ ಇರ್ಬೋದು, ಎನಿ ಕೈಂಡ್ ಆಫ್ ಏನೇ ಇರಬಹುದು. ಓಕೆ, ಸೊ ನೀವು ಎಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಿದ್ದೀರ ನೋಡಿ, ಈ ಇಯರಲ್ಲಿ ಅದರಲ್ಲಿ ಫಲ ಬರುತ್ತೆ. ತುಂಬ ಫಾಸ್ಟ್ ಎನರ್ಜಿ. 2025 ಏನಿದೆ ನೋಡಿ, ತುಂಬ ಫಾಸ್ಟ್ ಎನರ್ಜಿ. 2024 ತುಂಬ ಸ್ಲೋ ಎನರ್ಜಿ ಇತ್ತು, ಬಟ್ 2025 ಇಸ್ ಅ ವೆರಿ ಫಾಸ್ಟ್ ಎನರ್ಜಿ. ಓಕೆ, ಸೊ ಲೇಝಿ ಎನರ್ಜಿಯಿಂದ ಆದಷ್ಟು ಹೊರಗೆ ಬನ್ನಿ. ಟೇಕ್ ಕೇರ್ ಆಫ್ ಯುವರ್ ನೀಡ್ಸ್. ನಿಮ್ಮ ನೀಡ್ಸ್ ಏನಿದೆ ನೋಡಿ ಅದನ್ನು ಟೇಕ್ ಕೇರ್ ಮಾಡಿ. ಆ್ಯಂಡ್ ವಿಂಟರ್ ತಿಂಗಳು ಇವಾಗ ಜನವರಿ, ಫೆಬ್ರವರಿ ತುಂಬ ಸಿಗ್ನಿಫಿಕೆಂಟ್ ಇದೆ ನಿಮಗೆ. ನೆಕ್ಸ್ಟ್ ಬರುವ ನವೆಂಬರ್, ಡಿಸೆಂಬರ್ ತುಂಬಾ ಸಿಗ್ನಿಫಿಕೆಂಟ್ ಇದೆ. ಓಕೆ, ಸೊ ಎಸ್, ದಿಸ್ ಇಸ್ ಮೀನಾ. ಐ ಹೋಪ್ ಈ ರೀಡಿಂಗಿಂದ ಗೈಡೆನ್ಸ್ ಸಿಕ್ಕಿದೆ, ಅನ್ನೋದನ್ನ ಫಾಲೋ ಮಾಡ್ತೀರಂತ ಅಂದ್ಕೊಂಡಿದ್ದೀನಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.